ಕನ್ನಡ ಕಹಳೆ, ಇದು ಕನ್ನಡ ಕಣ್ಮಣಿಗಳ ನೆಲೆ. ಎಲ್ಲರಿಗೂ ನಮಸ್ಕಾರ. ಅಂತರ್ಜಾಲದ ಸುಳಿ, ಇದನ್ನ ನಾನು ಎರಡು ರೀತಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂತರ್ಜಾಲದ ಕ್ರಾಂತಿ, ಅಂತರ್ಜಾಲದ ಬಳಕೆ, ಅಂತರ್ಜಾಲದಲ್ಲಿ ಕನ್ನಡ, ಈ ಮೂರು ವಿಷಯಗಳ ಬಗ್ಗೆ ಹೇಳ್ತಾ ನೋಡೋಣ. ಅಂತರ್ಜಾಲ ಅಂದ್ರೆ ಏನನ್ನೋದು ನಮ್ಗೆಲ್ರಿಗೂ ಗೊತ್ತಿರುವಂತದ್ದೇ ವಿಷಯ. ಜಗತ್ತಿನ ಯಾವುದೇ ಮೂಲೆಯಲ್ಲಿ ಏನೇ ನಡೆದ್ರು, ಯಾವುದೇ ಹೊತ್ತಲ್ಲಿ ಹೆಂಗ್ ಬೇಕಾವಾಗ ಎಲ್ಲೇ ಇದ್ರು ಕೂಡ ನಾವು ಅದನ್ನ ನಮ್ಮ ಕೈ ಬೆರಳ ಸಂಧಿಯಲ್ಲಿ ನೋಡ್ಬೋದಾಗಿದೆ. ಇದು ಅಂತರ್ಜಾಲ. ಅಂತರ್ಜಾಲ ಪ್ರತಿಯೊಂದು ಬದಲಾವಣೆ ಜಗದ ನಿಯಮ ಅನ್ನೋದು ಭಗವದ್ಗೀತೆಯಲ್ಲೇ ಇದೆ. ಬದಲಾವಣೆ ಆಗ್ಬೇಕು, ಬದಲಾವಣೆ ಆದವನು, ಬದಲಾವಣೆನ ಒಪ್ಕೊಂಡವನು ಅದ್ರ ಜೊತೆ ಹರಿವನ್ನ ಸಾಧಿಸ್ಕೊಂಡು ಜೀವನ ನಡೆಸ್ತಾನೆ. ಆದ್ರೆ ಬದಲಾವಣೆ ನಿರಾಕರಿಸಿದವನು ಅಲ್ಲೇ ನಿಂತೋಗ್ಬಿಡ್ತಾನೆ. ಆ ರೀತಿ ಇನ್ನೊಂದು ಒಳ್ಳೆಯದು ಮತ್ತೆ ಕೆಟ್ಟದ್ದು, ಅನುಕೂಲತೆ ಮತ್ತೆ ಡಿಮೆರಿಟ್ಸ್, ಅನಾನುಕೂಲತೆ ಅನ್ನೋದು ಏನಿದೆ, ಒಂದೇ ನಾಣ್ಯದ ಎರಡು ಮುಖಗಳು. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಅಂತರ್ಜಾಲದಿಂದ ತುಂಬಾ ಒಳ್ಳೆಯದನ್ನ ನಾವು ನೋಡ್ಬೋದಾಗಿದೆ, ಕೆಟ್ಟದನ್ನ ನಾವು ನೋಡ್ಬೋದಾಗಿದೆ. ಅಂತರ್ಜಾಲದಿಂದ ವೈದ್ಯಕೀಯ, ಶಿಕ್ಷಣ, ಆಮೇಲೆ ಈ ಸೈನಿಕ ಕಾರ್ಯಾಚರಣೆ ಕೂಡ ತುಂಬಾ ಸಹಾಯ ಆಗಿದೆ. AI, ಆಮೇಲೆ ChatGPT, ಗೂಗಲ್ ಎಲ್ಲ ಆಪ್ಗಳು ತುಂಬಾ ಸಹಾಯಕವಾಗಿದೆ. ಪ್ರತಿನಿತ್ಯ ಜೀವನದಲ್ಲಿ ಮನುಷ್ಯನನ್ನ ಎಲ್ಲಿಂದೋ ಮನುಷ್ಯನ ಜ್ಞಾನವನ್ನ ಇನ್ನೆಲ್ಲಿಗೂ ಮುಟ್ಟಿಸುವಂತ ಕೆಲಸ ಅದ್ ಮಾಡ್ತಾ ಇದೆ. ಹಾಗೆ ಇವಾಗ ಅಂತರ್ಜಾಲದ ನಕಾರಾತ್ಮಕತೆ ಕೂಡ ಇದೆ. ಯಾವ್ದಂದ್ರೆ ನಮ್ಮ ಸ್ಕ್ರೀನ್ ಟೈಮ್, ಪರದೆಯ ಸಮಯ ಹೆಚ್ಚಾಗ್ತಾ ಇದೆ. ನಾವು ಒಂದೇನೋ ನೋಡಕ್ ಹೋಗ್ತೀವಿ, ಇನ್ನೆಲ್ಲೋ ಮುಳುಗ್ ಹೋಗ್ತಿದೀವಿ. ಈ ತರ ಆಗ್ತಾ ಇದೆ. ಮನುಷ್ಯ ಒಂದು ತನ್ನ ದೈನಂದಿನ ಈ ಭೌತಿಕ ಜೀವನದಿಂದ ಸಾಕಾಗಿ ಇಂಟರ್ನೆಟ್ ಮೊರೆ ಹೋಗ್ತಿದ್ದಾನೆ. ಇನ್ನೊಂದು ಇಂಟರ್ನೆಟ್ ಇಂದ ಸಾಕಾಗಿ ದೈನಂದಿನ ಜೀವನಕ್ಕೆ ಅವನು ಭೌತಿಕ ಇದಕ್ಕೆ ಆಸ್ವಾದನೆಯನ್ನು ಕೊಡ್ತಿದ್ದಾನೆ. ಇನ್ನು ಅಂತರ್ಜಾಲದಲ್ಲಿ ಕನ್ನಡದ ಬಹಳಷ್ಟು ಮಾಹಿತಿ, ಕನ್ನಡವನ್ನ ಜಗತ್ತಿನಾದ್ಯಂತ ಈ ಅಂತರ್ಜಾಲದ ಸಹಾಯದಿಂದ ವಿಕಿಪೀಡಿಯಾ, ChatGPT ಎಲ್ಲದರಲ್ಲೂ ನಾವು ಕನ್ನಡದ ಮಾಹಿತಿಯನ್ನ ನೋಡ್ಬೋದಾಗಿದೆ. ಇವಾಗ ನಾನೇ ಕನ್ನಡದಲ್ಲಿ ಏನೋ ಒಂದ್ ಚೆನ್ನಾಗಿ ಮಾತಾಡಿದ್ದೀನಿ ಅಂದ್ರೆ ಅಲ್ಲಿ ಬೇರೆ ದೇಶದವ್ರು ಕೂಡ ಅದನ್ನ ಗ್ರಹಿಸಬಹುದಾಗಿದೆ ಅನ್ನೋದನ್ನ ಇದೊಂದು ಒಳ್ಳೆಯ ವಿಚಾರ. ಹಾಗೆ ಕನ್ನಡದಲ್ಲಿ ಹಲವಾರು ಪದಗಳು ಅನುವಾದಕ್ಕೆ ಸಿಕ್ತಿಲ್ಲ. ಕನ್ನಡ ಒಂದೆಲ್ಲೋ ಬವಣೆಗೆ ಸಿಗುತ್ತಾ ಇದೆ. ನಮ್ಮ ಮೂಲ ಸಂಸ್ಕೃತಿ, ನಮ್ಮ ಮೂಲ ಆಚಾರ ವಿಚಾರಗಳು ಇದರಿಂದ ತೊಡಗೋಗ್ತಿದೆ ಅನ್ನೋದು ಇದರ ನಕಾರಾತ್ಮಕತೆ. ಆದ್ರೆ ಪ್ರತಿಯೊಂದು ವಸ್ತುವಿನ ಸಕಾರಾತ್ಮಕತೆಯನ್ನು ಬಳಸ್ಕೊಂಡು ನಾವು ಹೋದ್ರೆ ಜೀವನದಲ್ಲಿ ಸಾಧನೆಗೈದು ಬಹಳಷ್ಟಿದೆ. ಕನ್ನಡಿಗರಿಗೆ ಉದ್ಯೋಗ, ಕನ್ನಡವನ್ನ ಇನ್ನೂ ಮುಂಚೂಣಿಯಲ್ಲಿ ತರುವುದರಲ್ಲಿ ಈ ಅಂತರ್ಜಾಲ ತುಂಬಾ ಸಹಾಯಕವಾಗಿದೆ. ಇದನ್ನ ಬಳಸ್ಕೊಳ್ಳುವುದರಲ್ಲಿ ನಾವು ತುಂಬಾ ಎಚ್ಚೆತ್ಕೊಳ್ಬೇಕಾಗುತ್ತೆ. ಇನ್ನೊಂದು ಹೇಳ್ಬೇಕಂದ್ರೆ ಈ ಅಂತರ್ಜಾಲದಿಂದ ನಾವು ನಮ್ಮ ನಡೆ ನುಡಿ, ನಮ್ಮ ಸಂಸ್ಕೃತಿ, ಇವಾಗ KGF ಮತ್ತು ಈ ಕಾಂತಾರನಂತಹ ಮೂವಿಗಳು ವಿಶ್ವದಾದ್ಯಂತ ಗದ್ದಲ ಮಾಡಕ್ಕೂ ಕೂಡ ಸಹಾಯಕ ಆಯ್ತು. ಆಮೇಲೆ ನನ್ನನ್ನ ಯಾವುದೋ ಒಂದು ಮೂಲದಿಂದ ಶಿರಸಿ ಇದನ್ನ ನಾವು ಎಲ್ಲೋ ಪರಿಚಯಿಸ್ಲಿಕ್ಕೂ ಕೂಡ ಕಾರಣ ಆಗ್ತಿದೆ. ನಮ್ಮ ಕಲೆ, ನಮ್ಮ ವೈಭವ ಪರಿಚಯಿಸ್ಲಿಕ್ಕೆ, ನಮ್ಮ ಕನ್ನಡತೆಯನ್ನ ಪರಿಚಯಿಸ್ಲಿಕ್ಕೆ ಇದು ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನಾವು ನಮ್ಮ ಮುಂದಿನ ಪೀಳಿಗೆ ಉದ್ಯೋಗಗಳನ್ನ ತಿಂತಿದ್ದೆ ನಿಜ, ಆದ್ರೆ ಅದ್ರ ಮೂಲಕನೇ ಉದ್ಯೋಗಗಳನ್ನು ಸೃಷ್ಟಿ ಮಾಡಬಹುದು. ಅದರ ಮೂಲಕವನ್ನು ಕನ್ನಡದ ಕೀರ್ತಿಯ ಕಹಳೆಯನ್ನ ನಾವು ಊದ್ಬಹುದು ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ಇದು ನಮ್ಮ ಮೇಲೆ ನಿಂತಿದೆ. ನಾವಿದನ್ನ ಅನುಭವಿಸ್ಕೊಂಡು ಇದನ್ನ ಮುಂದೆ ತಗೊಂಡು ಹೋಗಿ ಕಲಿಯುಗ, ತ್ರೇತಾಯುಗ ಹೇಗೆ ಮುಗಿದೋಯ್ತು, ಅಂತರ್ಜಾಲದ ಯುಗವನ್ನ ನಾವು ಗೆಲ್ಲಬೇಕಾಗಿದೆ. ಧನ್ಯವಾದ.